ಇದು ಬಹಳ ಗಂಭೀರ ಪರಿಸ್ಥಿತಿ ಐತಿ. ಏನು ಇಲ್ರಿ, ನೀವು ಜಿಲ್ಲಾ ಉಸ್ತುವಾರಿ ಜಿಲ್ಲಾಧಿಕಾರಿ ಅವ್ರ ಗುರುಗಳು ಹೇಳಿದಂಗ ಅವ್ರು ಬಂದ್ರಪ್ಪ ಅಂದ್ರ ಅವ್ರು ಏನ್ ಹೇಳ್ತಾರೆ ಈ ದೇವ್ರ ಮುಂದೆ ತೀರ್ಮಾನ ಹೇಳೋದಕ್ಕೆ ನಾವು ಒಪ್ಪಗೋತೀವಪ್ಪ. ಹೌದಲ್ರಿ? ನಮ್ದೇನ್ ಅದಕ್ಕೆ ಇಲ್ಲೇನ್ ನಮಗ ಏನಾದ್ರ ಏನೂ ಇಲ್ಲ. ಯಾಕಂದ್ರೆ ಈಗ ವ್ಯವಹಾರ ಆಯ್ತದ. 60 ವರ್ಷ ದೇವ್ರಿಗೆ ನೀರಿಲ್ಲ ಯೋಜನೆನು ಇದೇ ಕೇಳ್ರಿ. ನೀವು 24 ವರ್ಷ ಅಂದ್ರೆ ಯೋಜನೆ ಸ್ಯಾಂಕ್ಷನ್ ಆಗತೈತೆ ಹಂಗ. 24 ವರ್ಷ 15 ವರ್ಷ 30 ವರ್ಷ ಸ್ಯಾಂಕ್ಷನ್ ಆಗುದಾದ್ರ ರೊಕ್ಕ ಬಿಡುಗಡೆ ಆಗಿ ಈ ಮಲ್ಲಿಕಾರ್ಜುನ ಪುಣ್ಯಾತ್ಮ ನೀರಾವರಿ ಯಾವಾಗ ಬಗೆಹರಿದ? ಆ ಧಾರವಾಡಕ್ಕೂ ನೀರಾವರಿ ಹೋಗುದು ಬಂದ್ ಮಾಡ್ಬೇಕಾಗಿದ್ದು ದೊಡ್ಡ ಹೋರಾಟ ಐತ್ರಿ. ಅದು ಕೂಡ ನಾವೇ ಉಸ್ತುವಾರಿ ಅವ್ರ ಜವಾಬ್ದಾರಿ ಇರ್ಬೇಕು. ನಾವು ಉಸ್ತುವಾರಿ ಅವ್ರನ್ನ ಮೀಡಿಯಾದವ್ರು ಪ್ರಶ್ನೆ ಮಾಡಿದವ್ರು ಅವ್ರಿಗೆ ಗೊತ್ತಿಂದ ಹೋಗಿ ಹೊಂಟದ್ದನ್ನು ಅಂತ ವಿಚಾರನೂ ಕೂಡ ಹೇಳ್ರಿ. ಹೌದಲ್ರಿ? ಇದು ಎಂತ ಕರ್ಮ. ನಾವೇನತ್ತು ನಮ್ಮಲ್ಲಿ 18 ಮಂದಿ MLA ಅದಾರ, ಬಾಗಲಕೋಟೆಯಾಗ ಹೋದಾರು, ಬಿಜಾಪುರದಾಗ ಅದಾರ. ಅವರು ಕೂಡ ಇದಕ್ಕ ಹುಕ್ಕೇರಿಗೆ ಏನು 1,000-2,000 ಕೋಟಿ ರೂಪಾಯಿ ಬಜೆಟ್ ಅನ್ನು ತೆಗೆದಿಡ್ಬೇಕು. ಅವರು ಕೂಡ ಎಲ್ಲಾ MLAಗಳು. ಯಾಕಂದ್ರೆ ಈ ಪುಣ್ಯಾತ್ಮರಿಂದ ಜಾಗ ಕೊಟ್ಟಿರತ್ರಿ ಡ್ಯಾಮ್ ಆಯ್ತು, ಅವ್ರಿಗೆ ನೀರಿಲ್ಲ. ನಮಗ 100 ಕಿಲೋಮೀಟರ್ ನೀರು ಹೋಗ್ತೈತಪ್ಪ ಅಂತಂದ್ರ ಈ ದೇವರುಗಳಿಗೂ ಕೂಡ ನೀರು ಕೊಡಿಸೋದು ಈ ಬಿಜಾಪುರ, ಬೆಳಗಾವಿ, ಬಾಗಲಕೋಟೆ ಎಲ್ಲಾ ಶಾಸಕರು ಕೂಡ ಇವತ್ತು ಜವಾಬ್ದಾರಿ ಐತಿ. ತಾವು ಕೂಡ ಅದಕ್ಕೆ ಪ್ರಯತ್ನ ಮಾಡ್ರಿ. ಮತ್ತ ಈ ಭಾಗದ ಶಾಸಕರು ನಿಮಗ ಪದೇ ಮೀಡಿಯಾದ ನೀವು ಅಲ್ಲಿ ಕುತ್ಕೊಂಡೆಲ್ಲ ನೋಡ್ತಿರ್ತೀರಿ, ನಮಗ್ ಪಕ್ಕ ಗೊತ್ತೈತೆ. ಯಾಕಂದ್ರೆ ಈಗ ರೈತ ಸಂಘದವ್ರ ನಾವೇನಾರ ಮಾತಾಡ್ರಪ್ಪ ಅಂತಂದ್ರೆ ನಾವು ಕಬ್ಬಿಣ ಬಾಕಿ ಹಿಂಗ ವಸೂಲಿ ಮಾಡಿದ್ವು. ಗುರುಗಳ ಸಾಹೇಬ್ರ ಹೆಂಗಾಗಿತ್ತು ನಮ್ಮ ಪರಿಸ್ಥಿತಿ? ಕಬ್ಬಿಣ ಬಾಕಿ 6-7 ಸಾವಿರ ಕೋಟಿ ರೂಪಾಯಿ ಎಸಿ ಅವರು ಬಾಕಿ ಇತ್ತ. ನಿರಾಣಿ ಕೊಟ್ಟಿಲ್ಲ, ಕತ್ತಿ ಅವ್ರು ಕೊಟ್ಟಿಲ್ಲ, ನಮ್ ಜಾರಕಿಹೊಳಿ ಸಾಹೇಬ್ರು ಕೊಟ್ಟಿಲ್ಲ, ಅವ್ರು ಕೊಟ್ಟಿಲ್ಲ ಅಂತೇಳಿ ದಿವಸ ಒದಿರಿ ಅಪಮಾನ ಮಾಡಿದ ರೊಕ್ಕ ಬಂದವ್ ನಮಗೀಗ. ಈಗ 1100 ಕೋಟಿ ರೂಪಾಯಿನ ಬಾಕಿ ಐತಿ. ಪರಿಸ್ಥಿತಿ ಹಂಗಾಯ್ತು. ನಾವಂತೂ ಈ ರೈತ ದೇವರುಗಳಿಗೆ ಒಳ್ಳೇದಾಕದಪ್ಪ ಅಂತಂದ್ರ ನಮ್ಮ ಪ್ರಾಣ ಒತ್ತೆ ಇಟ್ಟಾದ್ರೂ ಕೂಡ ರೈತರಿಗೆ ಒಳ್ಳೇದ್ ಮಾಡ್ತಕ್ಕಂತ ಸ್ವಭಾವ ನಮ್ಮದು. ಪರಮ ಪೂಜೆ ನಮ್ ಜೊತೆ ಇರ್ತಕ್ಕಂತ ಎಲ್ಲ ಶಿವಾನಂದ ಸರ್ ಇರ್ಲಿ, ಮಹೇಶ್ ಸುಬೇದಾರ್ ನೋಡ್ರಿ, ಅಲ್ಲಿಂದ್ರ ಯಾದಗಿರಿದ್ರ ಬಂದಾರ. ಮತ್ತು ಕೂಡ ಮಂದಿಗೆ ಫೋನ್ ಹಚ್ಚಾರ. ಇದೀನಿ ನಮ್ದ ಒಳಗೆ ದೊಡ್ಡದೈತಿ, 31 ಜಿಲ್ಲೆ ಮಂದಿ ನೆದರೈತಿ ಇಲ್ಲಿಗ. ನಾವ್ ಯಾಕೆ ಇಟ್ಟು ಪರ್ಸೆಂಟ್ ತಗೊಂಡು ಅಂತಂದ್ರೆ ನಮಗ್ ಈ ಪುಣ್ಯಾತ್ಮರಿಂದ ನಮ್ಮ ಕುಟುಂಬ ಕೂಡ ಇಲ್ಲಿ ಸುಧಾರಣೆ ಆಗೈತಿ ಆರ್ಥಿಕವಾಗಿ. ಈ ನೀರು ಬರ ಅಂದ್ರೆ ನಾವು ಕಬ್ಬು ಹಚ್ಚುದು, ಮತ್ತೊಂದು ಬೆಳೆ ಬೆಳೆದು ನನ್ನಂತೆ ಎಲ್ಲರೂ ಕೂಡ ಒಳ್ಳೇದಾಗೈತಿ. ಹುಕ್ಕೇರಿಗೆ ನೀರಾವರಿ ಆಗ್ಬೇಕಾಗೈತಿ. ಪೊಲೀಸ್ ವಿನಂತಿ ಮಾಡ್ಕೋತಾ ಇದ್ದೀವಿ. SP ಸಾಹೇಬ್ರಿಗೆ ಹೇಳ್ರಿ, ಬೇಚಾರ ಮಾಡ್ಕೋಬೇಡ್ರಿ. ನಮ್ಗ ನಿಮ್ಮೇಲೆ ಅಪಾರ ಗೌರವ ಐತಿ. ಕಾನೂನು ಹಾಳು ಮಾಡತ್ತ ಗೊತ್ತ. 60 ವರ್ಷ ನಮ್ ಕಾನೂನು ಹಾಳಾಗೈತಿ. ನಮಗೆ ದಿಕ್ಕಿಲ್ಲ, ನಮಗೆ ನೀರು ಬೇಕಾಗೈತಿ. ಅದಕ್ಕಾಗಿ ಜಿಲ್ಲಾಧಿಕಾರಿ ಅವ್ರಿಗೂ ಹೇಳ್ರಿ. ಇಷ್ಟ ಜಿಲ್ಲಾ ಉಸ್ತುವಾರಿ DC ಅವರ ನಿಮ್ಮ SP ಸಾಹೇಬ್ರು ಬಂದ ಈ ಜನಾಂದೋಲನ ಮುಂದೆ ಏನು ಹೇಳ್ತಾರ ಅದನ್ನ ಒಪ್ಪುಗೊತ್ತು. ನೀರು ಆಗಲಿ ಅಷ್ಟ, ಬೇರೆ ಪ್ರಶ್ನೆ ಇಲ್ಲ. ಇದ್ರ ಬಿಟ್ರೆ ಬೇರೆ ವ್ಯವಹಾರ ಇಲ್ಲ. ಅದಕ್ಕ ನಾವೆಲ್ಲ ಕೂಡ ಅದಕ್ಕೆ ಗಟ್ಟಿಯಾಗಿದ್ದೀವಿ. ನೀವೆಲ್ಲ ಕೂಡ ಗಟ್ಟಿದಿರಲ್ಪ. ನಮ್ ಜೋರಾಗಿ ಕೈ ಹತ್ರ ನೀವು ಹಗಲಿ ಎತ್ತಬೇಕ. ಫೋನ್ ಹಚ್ತೀರಿ ಮನೆಗೆ ಏನಂತ ಇವತ್ತು ಬರಂಗಿಲ್ಲ ಅವರು ಅಲ್ಲಿಂದ್ರ ಇಲ್ಲಿ ಬಾನವ್ರು. ಮತ್ತ ನಮ್ಮ ಮಂದಿ ಬಾಳ ಹುಕ್ಕೇರಿ ತಾಲೂಕದಾಗ 3.5 ಲಕ್ಷ ಮಂದಿ ಇದೀರಿ ನೀವು. ಬರ್ಲಿಲ್ಲ ಅಂದ್ರೆ ನೀರಾವರಿ ಆಗುದಿಲ್ಲ, ನಮಗ್ ಸಂಬಂಧ ಇಲ್ಲ. ಬಂದ್ರಿ ನೀರಾವರಿ ಆಗ್ತದೆ. ಅದಕ್ಕೆ ತಾವ ಗಟ್ಟಿಯಾಗ್ರಿ. AC ಸಾಹೇಬ್ರ ದಯವಿಟ್ಟ ಮತ್ತೇನಾರಿ ನೀವು ಯಾಕಂದ್ರ ಏನ್ ಕೇಳ್ತಾರ ಇಲ್ಲ ಅವ್ರೇನಿಲ್ಲ. ಈಗ AC ಸಾಹೇಬ್ರ ತಾವ DC ಅವ್ರ ಜೊತೆ ಡಿಸ್ಕಷನ್ ಮಾಡ್ರಿ, ಜಿಲ್ಲಾ ಉಸ್ತುವಾರಿ ಅವ್ರ ಕೂಡ ಡಿಸ್ಕಷನ್ ಮಾಡ್ರಿ. ನಾವ ಅವ್ರ ಬರುವವರೆಗೆ ನಾವೆಲ್ಲಾರು ಬೇಯವರ ನಮ್ ಸ್ವಭಾವ ಅದ, ಬೇರೆ ನಮ್ದು ಯಾಕಂದ್ರೆ ಅನಿವಾರ್ಯತೆ ಐತಿ. ಮತ್ತೆ ಯಾರಿಗೆ ಕೇಳೋದು? ನಾವ ಸರ್ಕಾರದ ಪ್ರತಿನಿಧಿಗಳನ್ನ ಕೇಳ್ಬೇಕಾಗೈತಿ, ರಾಜ್ಯದ ಮುಖ್ಯಮಂತ್ರಿನ ಕೇಳ್ಬೇಕಾಗೈತಿ. DK ಶಿವಕುಮಾರ್ ಸಾಹೇಬ ಇಲ್ಲಿಂದ ಕೈಗಾರಿಕೆಗೆ 1000 ಕೋಟಿ ರೂಪಾಯಿ ಖರ್ಚು ಮಾಡಿ ನೀರು ಒಯ್ಯದನು. ಹುಕ್ಕೇರಿ ಹೊಳೆ ನೋಡ್ಲಿಲ್ಲ, ಹುಕ್ಕೇರಿ ಒಳಗ ಡ್ಯಾಮ್ ಆಗೈತಿ, ನನ್ನ ದೇವ್ರಗಳಿಗೆ ನೀರಿಲ್ಲ. ನಾ ಇಲ್ಲಿ ಹೋಗಿದ್ರ ಇವ್ರಿಗೆ 1000 ಕೋಟಿ ಕೊಟ್ಟು ಒಯ್ಬೇಕು, 2000 ಕೋಟಿ ನೀರಾವರಿಗೆ ರೊಕ್ಕ ಕೊಟ್ಟು ಒಯ್ಬೇಕು ಅನ್ನೋದು ಜ್ಞಾನಿಲ್ಲ. ಏನ್ DK ಶಿವಕುಮಾರ್ ಸಾಹೇಬ್ ಏನ್ ನಿಮ್ಮ ಅಪ್ಪ ಅಂದ ಇದು ಡ್ಯಾಮ? ಇಲ್ಲಿ ನಮ್ಮ ಅಪ್ಪಗಳ, ನಮ್ಮ ಕಾಕಾಗಳ, ನಮ್ಮ ಅಂತಂದ್ರ ಭೂಮಿ ಕಳ್ಕೊಂಡ ಅವಕ್ಕೂ ಕುಡಿಯಾಕ ನೀರಿಲ್ಲ. 60 ಪರಮ ಪೂಜರು ಹೇಳತ್ತಾರ ಅಲ್ಲಿ ಮ್ಯಾಗ ಕುಡಿಯಾಕ ನೀರಿಲ್ಲ, ಭೂಮಿಗೆ ಹಸಲಕ್ಕಿಲ್ಲ, ಹುಗ್ಯಾಕ ಆಗಿಲ್ಲ ಅವ್ರಿಗೆ.
ಕೆಲವು ಜನಕ್ಕೆ ಇನ್ನ ಕೂಡ ಪರಿಹಾರ ಬಂದಿಲ್ಲ. ಎಂತ ಅನಾಹುತ ಅಂತಂದ್ರ ಬೇಡ, ಅದ ಬಹಳ ಟೆನ್ಷನ್ ಬಾಳ ಆಕತಿ. ಈಗೆಲ್ಲ ವಿಚಾರ ಬೇಡ, ದಯವಿಟ್ಟು AC ಸಾಹೇಬ್ರ ನೀವು ಹೋಗ್ರಿ. ಇನ್ನೊಂದ್ 2-3 ನೀರಾವರಿ ಪ್ರಾಜೆಕ್ಟ್ ಅವರ ಗುಳಂಬ ಏನೋ ಉಳಿದಾವ, ಯಾಕಂದ್ರ ಎಷ್ಟಪ್ಪ ಇನ್ನೊಂದು 3 ಅದಾವ್ರಿ. ಅದನ್ನ ಡಿಸ್ಕಷನ್ ಮಾಡ್ತು. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತು, ಆಫೀಸರ್ ಅಲ್ಲಿ ನೀವು ಸಹಕಾರ ಮಾಡ್ರಿ. ನೀರಾವರಿ ಡಿಪಾರ್ಟ್ಮೆಂಟ್ ದವ್ರು ರಾತ್ರಿ ಇಲ್ಲೇ SC ಸಾಹೇಬ್ರು ಇರುವುದನ್ನ ಅನಿವಾರ್ಯ. ಪಾಪ ನಿಮಿತ್ತ ಅಂದ್ರೆ ನಿಮ್ ಬಳಗೆಲ್ಲ ಇರ್ತೈತಿ. ತಹಶೀಲ್ದಾರ್ ಸಾಹೇಬ್ರು ಇರ್ಲಿ, ನಮ್ ನಡೆಯುತ್ತೆ. AC ಸಾಹೇಬ್ರ DSP ಸಾಹೇಬ್ರ ಅವ್ರು ಹೋಗಿ ಅವ್ರ ಕೆಲಸ ಮಾಡಿ ನಿಮ್ ಕೈ ಮುಗಿದು ವಿನಂತಿ ಮಾಡ್ತು. ಏನೂ ಬೇಜಾರು ಮಾಡ್ಕೋಬೇಡ್ರಿ. ಮತ್ತ ಇದನ್ನ ಎಬ್ಸುದು ಬೇಡ. ಹೆಂಗಿರೋ ಡೈವರ್ಷನ್ ಮಾಡಿದ್ರೆ ನೀವು ಆ ಕಡೆ ಗಾಡಿಗಳು ಹೆಂಗಾರ ನಡ್ತಾವ ಹೋಗ್ಲಿ, ಏನ್ ತೊಂದ್ರೆ ಇಲ್ಲ. ಪಾಪ ನಮ್ಮ ಮಂದಿ ಅಡ್ಡಾಡ್ಲಿ. ನಾವು ಮಾತ್ರ ಸರ್ಕಲ್ದಾಗ ದಯವಿಟ್ಟು ಅತಿ ಎಲ್ಲೂ ಕೂಡ ಹೋಗಲು ಸರ್ ಕೇಳ್ರಿ. ನಾವೆಲ್ಲಿ ಹೆದ್ದಾರಿಗೆ ಹೋಗವ್ರಲ್ಲ, ಯಾವುದು ಮಾನಸಿಕಿಲ್ಲ. ಹೇಳಿಕೆಲ್ಲ ಹೋಗ್ತು ಹೋಗ್ಬೇಕಂದ್ರೆ ಸರ್ ಹಿಂಗ್ ಹೋಗವ್ರದು ಅಂತ ಹೇಳಿ ಹೋಗ್ಬೇಕ್ರಿ. ಹಂಗೇನ ನಾಟಕ ಮಾಡೋಂಗಿಲ್ಲ, ಭೋಗಸೋದು ಇಲ್ಲ. ಹೇಳಿಕೆ ಹೋರಾಟ ಯಾಕ್ರಿ ಗುರುಗಳು. ಇಷ್ಟ ಆಯ್ತು ಇಲ್ಲ ಈಗ ಬ್ಯಾಡ್ರಿ. ಹಿಂಗಾಗಿ ಅವ್ರ ಜೋಡಿ ನಾವು ಡಿಸ್ಕಷನ್ ಮಾಡಕ್ ಹೋಗಿಲ್ರಿ. ನೀವೇನ್ ತಯಾರಿ ಮಾಡ್ತೀರಿ ಮಾಡ್ರಿ. ಇಲ್ಲ ಸರ್, ನಾಯ್ಕ್ ಸರ್ ಗೊತ್ತೈತಲ್ಲ ನಮ್ಮ ಹೋರಾಟ. ಸಿದ್ದಣ್ಣ ಶಾಂತಿ. ನಿಮ್ಮೆಲ್ಲ ರೈತರಿಗೆ ಒಂದು ಮಾತು ಹೇಳಬೇಕು. ಒಂದ್ ನಿಮಿಷ ಕೇಳ್ರಪ್ಪ, ಎಲ್ಲರೂ ಕೇಳ್ರಿ. ಒಂದ್ ನಿಮಿಷ ಇದೊಂದು ಮಾತು ಲಕ್ಷ ಕೊಡ್ರಿ. ಅಧ್ಯಕ್ಷರ ಚುನಾಪಣ್ಣ ಬರ್ರಿ. ತಮ್ಮ ಬಿಡ್ರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈ ದೆಹಲಿ ಒಳಗ ಕೇಂದ್ರ ಸರ್ಕಾರದ ವಿರುದ್ಧ ಭೂ ಸುಧಾರಣೆ, ಭೂ ತಿದ್ದುಪಡಿ, ರಸಗೊಬ್ಬರ ಕಾಯ್ದೆ, ಬೀಜ ಮಸೂದೆ ಕಾಯ್ದೆ ಅಂತ ಕಾಯ್ದೆ ಬಂದಾಗ ಪಂಜಾಬಿನ ನಮ್ಮ ಸಂಘಟನೆಯವರು ರಾಕೇಶ್ ಟಿಕಾಯತ್ ಅಂತ ಹೋರಾಟ ಮಾಡಿದ್ರಲ್ಲ, ಅದ್ರಾಗ 77 ವರ್ಷದ ಒಬ್ಬ ಮುಪ್ಪಾವಸ್ಥೆ ಮುದುಕ ಇನ್ನು 2 ದಿನದೊಳಗೆ ಸಾಯ್ತಾನನ್ನು ಗೊತ್ತಾದಾಗ ಮನೆಗೊಂದು ಪತ್ರ ಬರೀತಾನ. ನಾ ಸತ್ರು ಸಹಿತ ನನ್ನ ಹೆಣ ಪಂಜಾಬ್ ಹೋಗ್ಬೇಡ್ರಿ, ಇಲ್ಲೇ ರಸ್ತೆ ಮಧ್ಯದೊಳಗೆ ಹೋಡ್ರಿ. ಆದ್ರ ನನ್ನ ಹೆಣ ನೋಡೋ ಸಲುವಾಗಿ ಏನ್ ಸಂಬಂಧಿಕರ ಅಣ್ಣತಮ್ಮರ ಪಂಜಾಬ್ನವ್ರ ಮಕ್ಕಳು ಮರಿ ಏನ್ ಬರ್ತಿರ್ಲ, ನೀವೆಲ್ಲಾ ಬಂದವರು ಈ ರೈತ ಸಂಘ ಹೋರಾಟ ಹೋಗ್ಕೊಂಡ್ರಿ, ನ್ಯಾಯ ಸಿಗೋಣ ಪಂಜಾಬ್ ಹೋಗ್ರಿ ಅಂತ ಹೇಳಿದ್ರು. ಇದನ್ನ ಈ ಸಂದರ್ಭದಾಗ ಯಾಕೆ ಹೇಳಿ ಅರ್ಥ ಆಗ್ತಲ್ಲ, ನೀವ್ಯಾರೋ ಮನೆಗೆ ಹೋಗ್ಬೇಡ್ರಿ. ಮತ್ತಿಲ್ಲಿ ಚುನಾಪನ ಮಲ್ಲಪ್ಪನ ನನ್ನ ಶಿವಾನಂದ್ ಸರ್ ಕುಣಿಸಿಂಗ್ ಇನ್ನೊಂದ್ ಸ್ವಲ್ಪ ಕಟ್ಲಾದ ಕುಳ್ಳಿಂಗ್ ಒಳಗಾದ ಅದ್ರಿ. ಮತ್ತ ಅಲ್ಲಿ ಗುರ್ಲಾಪುರದಾಗ ಮಾಡ್ತಿದ್ರಲ್ಲ 10:30 ಆತಂದ್ರ ಸರ್ ನಾಯ್ಕ್ ಸರ್ ಒಬ್ರು ನಾವೊಬ್ರು ಮಲ್ಲಪ್ಪನ ಅಂಗಡಿ 4-5 ಮಂದಿ ಎಲ್ಲಾರು ಮನೆಗೆ. ಹಂಗ್ ಮಾಡ್ಬೇಡ್ರಿ. ನಾಳೆ ಎಲ್ಲಾರು ಕರೆ ಕೊಡ್ರಿ. ಮಲ್ಲಪ್ಪನ, ರಮೇಶ್ ಕಲಾರು, ನಾಗರಾಜು, ಬೆಳಗಾವಿ ಜಿಲ್ಲೆ ಎಲ್ಲಾ ತಾಲೂಕಿನ ಅಧ್ಯಕ್ಷರಿಗೆ ಫೋನ್ ಮಾಡ್ರಿ. ಕನಿಷ್ಠ ಒಬ್ಬೊಬ್ರು 10 ಕ್ರೂಸರ್ ತಗೊಂಡ್ಬರ್ಬೇಕು. ಎಲ್ಲಾ ಜಿಲ್ಲಾಧ್ಯಕ್ಷರಿಗೆ, ಸುಬೇದಾರ್ ಅವ್ರು, ಪ್ರೇಮ್ ಅವ್ರು, ಎಲ್ಲಾ ಜಿಲ್ಲಾಧ್ಯಕ್ಷರಿಗೆ ಮಾತಾಡ್ರಿ. ಆಮೇಲೆ ಅಧ್ಯಕ್ಷರು ಒಂದು ವಿಡಿಯೋ ಮಾಡಿ ಹಾಕ್ತಾರ. ದಯವಿಟ್ಟು ನಾವು ನಾಯ್ಕ್ ಸರ್ ಅಲ್ಲಿ ಮತ್ತು ಮುನವಳ್ಳಿ ಸರ್ ಅಲ್ಲಿ ವಿನಂತಿ ಮಾಡ್ಕೊತೀವಿ. ಸರ್, ನಮ್ಮ ಹೋರಾಟ ಕಾನೂನು ವಿರುದ್ಧವಾಗೆಲ್ಲ ನಿಮ್ಮ ಸಹಕಾರದೊಂದಿಗೆ ಅತ್ಯಂತ ಸರಳವಾಗಿ ಗಾಂಧಿ ತತ್ವದೊಳಗೆ ಇದೇ ಸರ್ಕಲ್ದೊಳಗೆ ಇರ್ತದೆ. ನಾವು ನಾಳೆ ನೀವು 12 ಗಂಟೆ ಒಳಗೆ ಏನಾದ್ರು DC ಅವರು ಉಸ್ತುವಾರಿ ನೇತೃತ್ವದೊಳಗೆ ಮುಗಿಸ್ಲಿಲ್ಲ ಅಂದ್ರ ನಮ್ದೊಂದೇನೋ ಎಲ್ಲೋ ಪಾದಯಾತ್ರೆ ಮಾಡ್ಬೇಕಂತ ವಿಚಾರ ಐತಿ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ಅದೆಲ್ಲ ಅಂತ ಗೊತ್ತಾಗ್ತಲ್ಲ, ಮುಂಜಾನೆ ಹೇಳಿಲ್ಲ 2 ಗಂಟೆ ಮಟ್ಟ ಸರ್ ಅಲ್ಲಿ ಗೌರವ ಕೊಟ್ಕೊಂಡ್ರು 2 ಗಂಟೆ ಆದ್ರೊಳಗೆ ಮಧ್ಯಾಹ್ನ ಊಟ ಮಾಡ್ತಿರಲ್ಲ, ಅಲ್ಲಿ ಹೋಗ್ಬೇಕಾದ್ರೆ 3 ತಾಸು ಬೇಕು. ಜನ ಜಾಸ್ತಿ ಕೂಡಿತಂದ್ರ ಅರ್ಧ ಮಂದಿ ಪಾದಯಾತ್ರೆ ಅರ್ಧ ಇಲ್ಕೊಂಡ್ರು ಹೆಂಗ್ರಿ? ಅದಕ್ಕೇನಿಲ್ಲ. ಒಟ್ಟಾರೆ ನಮಗೆ ನೀರಾವರಿ ಆಗಬೇಕು. ಯಾವುದೇ ಪಕ್ಷ, MLA, ಸರ್ಕಾರ, ಯಾರೇ ಸಚಿವರ ವೈಯಕ್ತಿಕವಾಗಿ ಯಾರಿಗೂ ವಿರೋಧಿಲ್ಲ, ಯಾರ ಪರನೂ ನಾವಲ್ಲ. ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ಸಮಗ್ರ ನೀರಾವರಿ ಆಗಬೇಕಂತಕ್ಕಂತ ಒಂದೇ ಗುರಿಯೊಂದಿಗೆ ಇಲ್ಲಿ ಕುಂತೀವಿ. ತಾವು SC ಸಾಹೇಬರು DC ಅವ್ರ ಜೊತೆ ಮಾತಾಡ್ತಾರ, ನಮ್ಮ ನಾಯ್ಕ್ ಸರ್, ಮುನವಳ್ಳಿ ಸರ್ SP ಅವ್ರ ಜೊತೆ ಮಾತಾಡ್ತಾರ, AC ಸಾಹೇಬರು DC ಅವ್ರು ಕೂಡ್ಕೊಂಡು ಜಿಲ್ಲಾ ಉಸ್ತುವಾರಿಗೆ ಮಾತಾಡ್ತಾರ. ನಾಳೆ ಮಧ್ಯಾಹ್ನ 11, 12, 1 ಗಂಟೆ ಮಟ್ಟ ಯಾವಾಗ ಬೇಕಾದಾಗ ಬರ್ಲಿ. ನಮ್ಮ ಹೋರಾಟ ಇಲ್ಲೇ ನಿರಂತರವಾಗಿರ್ತದ. ಇಲ್ಲೇ ಚರ್ಚೆ ಆಗ್ಲಿ. ಏನಾದ್ರೂ ಇಲ್ಲಿ ಗಂಭೀರವಾಗಿರ್ತಕ್ಕಂಥ ವಿಷಯ ಚರ್ಚೆ ಆಯ್ತು ಅಂತಂದ್ರ, ನೀರಾವರಿಗೆ ಸಂಬಂಧಪಟ್ಟಾಗ ನಮಗ್ ಖುಷಿಯಾಗುವಂತ ವಿಚಾರ ಆಯ್ತು ಅಂತಂದ್ರ ನಾವು ಹೋರಾಟವನ್ನ ಇಲ್ಲೇ ಸಾರ್ವಜನಿಕವಾಗಿ ಎಲ್ಲರ ಸಮ್ಮುಖದೊಳಗೆ ನೀವೆಲ್ಲ ಒಪ್ಪಿಕೊಂಡ ಹಿಂಗ್ ತಕೊಳ್ತೀವಿ.